ಸೊ ಹಲೋ ಫ್ರೆಂಡ್ಸ್, ಮತ್ತೆ ಇವಾಗ ಹೊಸ ವಿಡಿಯೋ ಅಲ್ಲಿ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ ಯಾವ ಥರ ಕಟಿಂಗ್ ಮಾಡಬೇಕು. ಬಾಡಿ ಮೆಜರ್ಮೆಂಟ್ ಫಸ್ಟ್ ನೋಡ್ಕೊಡಿ. ಬ್ಯಾಕ್ ಲೆಂತ್ 14 ಇದೆ, ಫ್ರಂಟ್ ಲೆಂತ್ 14.5 ಇದೆ, ಚೆಸ್ಟ್ 36, ಮಿಡಿಲ್ ಚೆಸ್ಟ್ 36.5 ಇದೆ, ವೇಸ್ಟ್ 32.5, ಶೋಲ್ಡರ್ 15, ಸ್ಲೀವ್ ಲೆಂತ್ 11 ಮತ್ತು ಸ್ಲೀವ್ಸ್ ರೌಂಡ್ 10.5 ಇದೆ, ಆರ್ಮೋಲ್ 17 ಇದೆ, ಡಾಟ್ ಪಾಯಿಂಟ್ 10.5 ಇದೆ, ಫ್ರಂಟ್ ನೆಕ್ 7.5 ಇದೆ, ಬ್ಯಾಕ್ ನೆಕ್ 10.5 ಇದೆ. ಈ ಮೆಜರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಪ್ರಿನ್ಸೆಸ್ ಕಟ್ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಈ ಥರ ಮಾರ್ಕ್ ಮಾಡಿ, ಕೆಳಗಡೆ ಮಾರ್ಕ್ ಮಾಡಿಬಿಟ್ಟು ಹಾಫ್ ಇಂಚ್ ಈ ಥರ ಈ ಮಾರ್ಕಿಂದ ಬಿಟ್ಟು ಕಟಿಂಗ್ ಮಾಡಬೇಕು. ಹಾಫ್ ಇಂಚ್ ಬಿಡ್ಮೇಲೆ ಬ್ಯಾಕ್ ಲೆಂತ್ 14 ಇಂಚ್ ಇದೆ, ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು 14 14.5. ಬ್ಯಾಕ್ ಲೆಂತ್ 14 ಇದೆ, ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು 14.5 ಮಾರ್ಕ್ ಮಾಡಿದ್ದೀನಿ ಟೋಟಲ್ಲು. ಬ್ಯಾಕಲ್ಲಿ ಬೋಟ್ ಡೀಪ್ ಇದೆ, ಬೋಟ್ ಬಂದು ಡೀಪ್ ಬರುತ್ತೆ, ಆ ಥರ ನೆಕ್ ಇದೆ. ಅದಕ್ಕೆ ಆರ್ಮೋಲ್ಡ್ 7 ಇಂಚಲ್ಲಿ ಡೌನ್ ಮಾಡ್ತಾ ಇದ್ದೀನಿ. ನೀವು 7 ಇಂಚ್ ಡೌನ್ ಮಾಡಿ ಆಮೇಲೆ ಸೇಮ್ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಇವಾಗ ಅಪ್ಪರ್ ಚೆಸ್ಟ್ ಮತ್ತು ಚೆಸ್ಟ್ ಇದು ಎರಡು ಅಲ್ಲಿ ಡಿಫ್ರೆನ್ಸ್ ಏನಿಲ್ಲ, ಹಾಫ್ ಇಂಚ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಅಪ್ಪರ್ ಚೆಸ್ಟಲ್ಲಿ 1.5 ಇಂಚ್ ಆ್ಯಡ್ ಮಾಡಬೇಕು. 36 ಇದೆ, 1.5 ಆ್ಯಡ್ ಮಾಡಿದರೆ 37.5 ಬರುತ್ತೆ. ಅರ್ಧದ್ದು 4 ಡಿವೈಡ್ ಮಾಡಿಕೊಂಡು 4 ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಆಮೇಲೆ ವೇಸ್ಟ್ 32 ಇದೆ, ಸೇಮ್ 32 4 ಡಿವೈಡ್ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟಲ್ಲಿ ಮಾರ್ಕ್ ಮಾಡಿ, ಮತ್ತು 1 ಇಂಚ್ ಡಾಟ್ಗೋಸ್ಕರ ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. ಮತ್ತು ನಿಮ್ಮದು ಶೋಲ್ಡರ್ ಎಷ್ಟು ಇದೆ, ಇದರಲ್ಲಿ 15 ಇದೆ, 15ಅಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ 15.5 ಈ ಥರ ಮಾರ್ಕ್ ಮಾಡಬೇಕು. ಆಮೇಲೆ ಸೇಮ್ ಇದೇ ಥರ ಸ್ಟ್ರೇಟ್ ಈ ಥರ ಸ್ಟ್ರೇಟ್ ಮಾಡಿಕೊಂಡು ಈ ಥರ ಶೇಪ್ ಕೊಡಬೇಕು. ಆಮೇಲೆ ಫಸ್ಟ್ ಇದು ಬ್ರಾಡ್ 4.5 ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ಕೊಟ್ಟು ಈ ಥರ ಮಾರ್ಕ್ ಮಾಡಬೇಕು. ಆಮೇಲೆ ಇದು ಹಾಫ್ ಇಂಚ್ ಈ ಥರ ಡೌನ್ ಮಾಡಬೇಕು. ಡೌನ್ ಆದಮೇಲೆ ನೀವು ಆರ್ಮೋಲ್ ಮೆಜರ್ ಮಾಡಿ. ಇವಾಗ ನಿಮ್ಮದು ಆರ್ಮೋಲ್ ಎಷ್ಟು ಇದೆ ಅದು ಬರಬೇಕು. ಇದರಲ್ಲಿ 17 ಇದೆ, 17 ಈ ಥರ ಮೆಜರ್ ಮಾಡ್ತಾ ಇದ್ದೀನಿ. ಈ ಮಾರ್ಕಿಂದ ಹಾಫ್ ಇಂಚ್ ಈ ಥರ ಬಿಟ್ಕೊಂಡು 15 ಬರ್ತಾಯಿದೆ, ಅಂದರೆ ಕಡಿಮೆ ಬರ್ತಾಯಿದೆ. ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ ಸ್ವಲ್ಪ ಇಲ್ಲಿ ಹಾಫ್ ಇಂಚ್ ಡೌನ್ ಮಾಡಿದ್ದೇನೆ, ಅದಕ್ಕೆ ಕಡಿಮೆ ಆಗಿದೆ, ಸ್ವಲ್ಪ ಈ ಥರ ಡೌನ್ ಮಾಡ್ತೀನಿ. ಇವಾಗ ಈ ಥರ ಮತ್ತೆ ಮೆಜರ್ ಮಾಡ್ತೀನಿ. ಇವಾಗ ಕರೆಕ್ಟ್ ಇದೆ, ಪರ್ಫೆಕ್ಟ್ ಇದೆ. ಸೇಮ್ ಅದರ ಮೇಲೆ ಕಟಿಂಗ್ ಮಾಡ್ತೀನಿ. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಡಬೇಕು. ಇಲ್ಲಿ ನಾಚ್ ಹಾಕಬೇಕು. ಬ್ಯಾಕ್ ಕಟಿಂಗ್ ಆಗಿದೆ. ಫ್ರಂಟ್ ಕಟಿಂಗ್ ನೋಡಿ, ಇದು ಕಟಿಂಗ್ ಆಗಿದೆ. ಇಲ್ಲಿ ಸ್ಟ್ರೇಟ್ ಮಾಡಬೇಕು. ಫಸ್ಟ್ ಕಟಿಂಗ್ ಸ್ಟ್ರೇಟ್ ಆದಮೇಲೆ ಸೇಮ್ ಇದೇ ಥರ ಇಡಬೇಕು. ನೀವು ಇಲ್ಲಿ ನಿಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟೇ ಬಿಟ್ಟು ನೀವು ಕಟಿಂಗ್ ಮಾಡಿ. ಇಲ್ಲಿ ಹಾಫ್ ಇಂಚ್ ಇದೆ, ಹಾಫ್ ಇಂಚೇ ಬೇಕು ನಮಗೆ. ಮೇಲೆ ಸೇಮ್ ಯಾವ ಥರ ಕಟಿಂಗ್ ಮಾಡಿದ್ದೀನಿ ಸೇಮ್ ಹಾಗೆ ಬ್ಯಾಕ್ ಯಾವ ಥರ ಕಟಿಂಗ್ ಮಾಡಿದ್ದೀನಿ ಸೇಮ್ ಅದೇ ಥರ ಕಟಿಂಗ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಲೆಂತ್ 14.5 ಇದೆ, ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿದ್ದೀನಿ. 14.5 ಇದೆ, 1 ಇಂಚ್ ಪ್ಲಸ್ ಮಾಡಿದರೆ 15.5 ಬರುತ್ತೆ. 15.5 ಈ ಥರ ಒಂದು ಮಾರ್ಕ್ ಮಾಡಬೇಕು. ಆಮೇಲೆ ಇಲ್ಲಿಂದ ಒಂದು 4 ಇಂಚ್ ತನಕ ಕಟಿಂಗ್ ಮಾಡಬೇಕು. ಇಲ್ಲಿಂದ 4 ಇಂಚ್ ಸೇಮ್ ಇಲ್ಲಿನೂ ಹಾಗೆ ಕಟಿಂಗ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೀವು ಹಾಗೆ ಮಾಡಿ. ಇವಾಗ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿದೆ, ಅಲ್ಲೇ ಸ್ಟಾಪ್ ಮಾಡ್ತೀನಿ.
ಬ್ಯಾಕ್ ಸೈಡಲ್ಲಿ ಇಡ್ತೀನಿ. ಇವಾಗ ಡಾಟ್ ನಿಮ್ಮದು ಎಷ್ಟು ಇದೆ, 10.5 ಇಂಚ್ ಡಾಟ್ ಇದೆ. ಡಾಟ್ ಲೆಂತು 1/2 ಇಂಚ್ ಎಕ್ಸ್ಟ್ರಾ, ಅಂದರೆ 10.5 ಇದೆ. 11ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಟೋಟಲ್ 4.2 ಅಲ್ಲಿ ಮಾರ್ಕ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ, 4.2. ಇವಾಗ ಇಲ್ಲಿ ಕಟಿಂಗ್ ಮಾಡಿದ್ದೀನಿ. ಇಲ್ಲಿಂದ ಈ ಥರ ಈ ಪಾಯಿಂಟ್ಗೆ ಈ ಥರ ಶೇಪ್, ನಾನು ಯಾವ ಥರ ಶೇಪ್ ಕೊಡ್ತಾಯಿದ್ದೀನಿ ಸೇಮ್ ಅದೇ ಥರ ನೀವು. ಆಮೇಲೆ ಇಲ್ಲಿ 4.2 ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಸ್ವಲ್ಪ ಅರ್ಧ ಇಂಚ್ ಕಡಿಮೆ, ಅಂದರೆ 4.2 ಇದೆ. 4.2 ಇಂದ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಮಾಡಬೇಕು. ಈ ಮಾರ್ಕ್ಗೆ ಜಾಯಿಂಟ್ ಈ ಥರ ಮಾಡಬೇಕು. ಮತ್ತು ಅದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು ನೀವು. ಕಟಿಂಗ್ ಆದಮೇಲೆ ಈ ಡಾಟ್ ಪಾಯಿಂಟಲ್ಲಿ ನಾಚ್ ಹಾಕಬೇಕು. ಇವಾಗ ಇದ್ರ ಮೇಲೆ ಒಂದು 2 ಇಂಚ್ ಒಳಗಡೆ ಈ ಥರ ನೋಡಿ, 2 ಇಂಚ್. ಇದು ಮೇನ್ ಚೆಸ್ಟ್ ಮತ್ತು ಅಪ್ಪರ್ ಚೆಸ್ಟಲ್ಲಿ ಡಿಫ್ರೆನ್ಸ್ ಇಲ್ಲ, ಅದಕ್ಕೆ 2 ಇಂಚ್ ಇಡ್ತಾ ಇದ್ದೀನಿ ಒಳಗಡೆ. ಬಟ್ಟೆ ಲೈನಿಂಗ್ ಸೇಮ್ ಇದು ಯಾವ ಥರ ಕಟ್ ಮಾಡಿದ್ದೀನಿ ಸೇಮ್ ಅದೇ ಥರ ಒಂದು ಮಾರ್ಕ್ ಮಾಡ್ತೀನಿ. ಇದ್ರ ಮೇಲೆ ಒಂದು ಮಾರ್ಕ್, ಇಲ್ಲಿ ಡಾಟ್ ಪಾಯಿಂಟ್ ಇದೆ ಅಲ್ಲೇ ಒಂದು ಮಾರ್ಕ್ ಮಾಡಿದ್ದೀನಿ. ಸೇಮ್ ಅದೇ ಥರ ನೀವು ಮಾಡಿ. ಇವಾಗ ಬ್ಯಾಕ್ ತಗೊಳ್ಳಿ, ಬ್ಯಾಕ್ ಇದ್ರ ಮೇಲೆ ಇಡಬೇಕು. ಸೇಮ್ ಇದ್ರ ಮೇಲೆ ಇಡಬೇಕು. ಆಮೇಲೆ ಇಲ್ಲಿ ಫಸ್ಟ್ ಈ ಥರ ಮಾರ್ಕ್ ಮಾಡಿ, ಇಲ್ಲಿ ಸೇಮ್ ಇದೇ ಥರ ಹೋಗ್ತಾ ಇಲ್ಲಿ ಸೇಮ್ ಯಾವ ಥರ ಬ್ಯಾಕ್ ಇದೆ ಸೇಮ್ ಅದೇ ಥರ ಕಟಿಂಗ್ ಮಾಡಬೇಕು. ಇವಾಗ ಬ್ಯಾಕ್ ಅದು ಆರ್ಮೋಲ್ ಯಾವ ಥರ ಇದೆ ಸೇಮ್ ಅದೇ ಥರ ಫ್ರಂಟನ್ನು ಕಟಿಂಗ್ ಮಾಡಬೇಕು. ಸೈಡಲ್ಲಿನೂ ಸೇಮ್ ಇಲ್ಲಿ ನಾಚ್ ಹಾಕಿ ಫಸ್ಟ್ ಬ್ಯಾಕಲ್ಲಿ ಯಾವ ಥರ ನಾಚ್ ಮಾಡಿದ್ದಾರೆ ಸೇಮ್ ಅದೇ ಥರ. ಆಮೇಲೆ ವಿಲ್ ಮಾರ್ಕ್ ಈ ಥರ ಮಾರ್ಕ್ ಮಾಡಿ. ಇವಾಗ ಫ್ರಂಟ್ ಕಟಿಂಗ್ ಮಾಡಬೇಕು. ಸೇಮ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಮಾಡಿ. ಇದು ನೆಕ್ಕಲ್ಲಿ ಡಿಪೆಂಡ್ ಆಗುತ್ತೆ. ನೆಕ್ ಡೀಪ್ ಇದ್ದರೆ ಬೇರೆ ಥರ ಶೇಪ್ ಬರುತ್ತೆ, ನೆಕ್ ಡೀಪ್ ಇಲ್ಲ ಅಂದರೆ ಬೇರೆ ಥರ ಶೇಪ್ ಬರುತ್ತೆ, ಅದು ನೀವು ನೋಡಬೇಕು. ಇವಾಗ ಈ ಥರ ಕಟಿಂಗ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಈ ಥರ ಸ್ವಲ್ಪ ಸ್ಟ್ರೇಟ್ ಮಾರ್ಕ್ ಮಾಡಬೇಕು. 1.5 ಇಂಚ್ ಎಕ್ಸ್ಟ್ರಾ, ಈ ಮಾರ್ಕಿಂದ 1.5. ಈ ಮಾರ್ಕಿಂದ ಒಳಗಡೆ ಮಾರ್ಕ್ ಮಾಡಬೇಕು. ಈ ಮಾರ್ಕಿಂದ ಇಲ್ಲಿ ಒಳಗಡೆ ಇಲ್ಲ, ಈ ಸೈಡ್ ಸೇಮ್ ಅದೇ ಥರ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಬೇಕು. ನೋಡಿ ಈ ಥರ ಶೇಪ್ ಕೊಟ್ಟು ನೀವು ಅದೇ ಶೇಪಲ್ಲಿ ನೀಟಾಗಿ ಶೇಪ್ ಬಂದರೆ ಕಟಿಂಗ್ ಮಾಡಿ. ಇದು ಕಟಿಂಗ್ ಆಗಿದೆ, ಪ್ರಿನ್ಸಸ್ ಕಟ್. ಫ್ರಂಟ್ ಕಟಿಂಗ್ ಆಗಿದೆ ನೋಡಿ. ಇದು ಫ್ರಂಟ್ ಕಟಿಂಗ್ ಆದಮೇಲೆ ಸ್ಲೀವ್ಸ್ ಕಟಿಂಗ್ ಮಾಡಬೇಕು. 2 ಫೋಲ್ಡ್ ಮಾಡಬೇಕು. ಇದನ್ನು ಸ್ಲೀವ್ ಲೆಂತ್ ಇದೆ. ಫಸ್ಟ್ ಇಲ್ಲಿ ಒಂದು ಮಾರ್ಕ್, ನಿಮ್ಮದು ಸ್ಲೀವ್ ಲೆಂತ್ ಎಷ್ಟು ಇದೆ ಅಷ್ಟಲ್ಲಿ, ಇದರಲ್ಲಿ 11 ಇದೆ, 1/2 ಇಂಚ್ ಈ ಮಾರ್ಕಿಂದ ಎಕ್ಸ್ಟ್ರಾ 11.5 ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಮತ್ತು 4 ಇಂಚ್ ಡೌನ್ ಮಾಡ್ತೀನಿ. 4 ಇಂಚ್ ಯಾಕಂದರೆ ಇಲ್ಲಿ ಫಿಟ್ಟಿಂಗ್ ಬರುತ್ತೆ. 3.5 ಮಾಡ್ಬೋದು, ಏನು ತೊಂದರೆ ಇಲ್ಲ. 3.5 ಮಾಡಿ, ಇಲ್ಲಾಂದರೆ 4 ಮಾಡಿ, ಪರವಾಗಿಲ್ಲ, ಏನಾಗಲ್ಲ. ಆಮೇಲೆ 17 ಇದೆ, ಅದರಲ್ಲಿ 17ದು 2 ಭಾಗ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿ, ಆಮೇಲೆ ಅದರಲ್ಲಿ 2 ಪಾಯಿಂಟ್ ಕಡಿಮೆ ಇಡಿ. ಅದು 2 ಪಾಯಿಂಟ್ ಕಡಿಮೆ ಯಾಕಂದರೆ ಇವಾಗ ನೋಡಿ 17ದು 2 ಭಾಗ ಮಾಡಿದರೆ 8.5 ಬರುತ್ತೆ. ನಾನು 8.5 ಇಟ್ಟಿಲ್ಲ, 8.2 ಇಟ್ಟಿದ್ದೀನಿ.
ಆಮೇಲೆ ಇಲ್ಲಿ ಸ್ಲೀವ್ಸ್ ರೌಂಡು 10.5 ಇದೆ, ಅಷ್ಟೇ ಇಡ್ತೀನಿ. ಇದು ಈ ಥರ ಮಾರ್ಕ್. ಇವಾಗ ಇದಕ್ಕೆ ಈ ಥರ ರೌಂಡ್ ಶೇಪ್. ಇವಾಗ ನೋಡಿ, ಇದರಲ್ಲಿ ಮೆಜರ್ ಮಾಡಿದರೆ ಸೇಮ್ 17.5 ಬರುತ್ತೆ, 8.5 ಬರುತ್ತೆ. 1 ಪಾಯಿಂಟ್ ಜಾಸ್ತಿನೇ ಆಗುತ್ತೆ. ಅದಕ್ಕೆ 2 ಪಾಯಿಂಟ್ ಕಡಿಮೆ ಇಡಿ. ಕಟ್ಟಿಂಗ್ ಮಾಡುವಾಗ ರೌಂಡು ಶೇಪ್ ಕೊಡುವಾಗ 2 ಪಾಯಿಂಟು ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಸೇಮ್ 2 ಇಂಚ್ ಬಿಟ್ಟಿದ್ದೀರ ಸೈಡಲ್ಲಿ, ಅದೇ ಥರ 2 ಇಂಚ್ ಬಿಡಬೇಕು. ಈ ಮಾರ್ಕಿಂದ 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ. ಮತ್ತು ಇಲ್ಲಿ ಒಂದು ನಾಚ್ ಹಾಕಬೇಕು. ಆಮೇಲೆ ಸೆಂಟ್ರಲ್ಲಿ ಒಂದು ನಾಚ್. ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಕಟಿಂಗ್ ಮಾಡಬೇಕು. ಇಲ್ಲಿ ಈ ಥರ ನಾಚ್, ಈ ನಾಚ್ ಫ್ರಂಟಲ್ಲಿನೇ ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ. ಇದು ಬ್ಲೌಸ್ ಕಟಿಂಗ್ ಆಗಿದೆ. ಇವಾಗ ಇದ್ರದ್ದು ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್. ಫ್ರಂಟ್ ಸ್ಟ್ರೇಟ್ ವಿ ಇದೆ, ಬ್ಯಾಕ್ ಬೋಟ್ ಡೀಪ್ ಇದೆ. ಈ ಥರ ನೆಕ್ ಇದೆ. ಫಸ್ಟ್ ಇಲ್ಲಿ ಈ ಥರ, ಮತ್ತು ನಿಮಗೆ ಎಷ್ಟು ಡೀಪ್ ಬೇಕೋ ಇಲ್ಲಿಂದ 3 ಇಂಚ್ ಮಾರ್ಕ್ ಮಾಡಿಕೊಂಡು, ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ಮಾರ್ಕ್ ಮಾಡಿಕೊಂಡು ನೀವು ಶೇಪ್ ಕೊಡಿ. ಕಸ್ಟಮರ್ಗೆ ಪಟ್ಟಿ ಬೇಕು, 3 ಇಂಚ್ ಹೇಳಿದ್ದಾರೆ, ಅದಕ್ಕೆ 3 ಇಂಚಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಆಯಿತು. ಫ್ರಂಟು ಸೇಮ್ 3 ಇಂಚ್ ಈ ಥರ ಮಾರ್ಕ್ ಮಾಡಿ, ಆಮೇಲೆ ಎಷ್ಟು ಡೀಪ್ ಇದೆ ಅಷ್ಟೇ. 7.5 ಇದೆ, 7.5 2 ಪಾಯಿಂಟ್ ಜಾಸ್ತಿ. ಆಮೇಲೆ ಈ ಥರ ಡೀಪ್ ಮೆಜರ್ಮೆಂಟ್ 3 ಇಂಚ್ ಇಲ್ಲಿಂದ ಮೆಜರ್ ಮಾಡಿಕೊಂಡು ಡೀಪ್ ಮೆಜರ್ ಮಾಡಬೇಕು. ಮತ್ತು ಇಲ್ಲಿ ನಾಚ್ ಹಾಕಿದರೆ ಅಲ್ಲಿ ನೆಕ್ ಶೇಪ್ ಈ ಥರ. ಸ್ಟ್ರೇಟ್. ಇದು ಆಯಿತು ಬ್ಲೌಸ್ ಕಟಿಂಗ್. ಇವಾಗ ಮೇನ್ ಪೀಸ್ ಕಟಿಂಗ್ ಮಾಡಬೇಕು.